ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ವೀಕ್ಷಕ ಮಿತ್ರ, ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಟ್ರ್ಯಾಕ್ಟರ್ ಬಂದು ಸ್ವರಾಜ್ ಗಾಡಿ ಸ್ವರಾಜ್ 735 FE ಎಂಬ 40 HP ಟ್ರ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರೆ ಗಾಡಿ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಆದ್ರಿಂದ ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಂಬಿಡಿ, ಕೊನೆವರೆಗೂ ನೋಡಿ. ಗಾಡಿ ಬಗ್ಗೆ ಹೇಳ್ತೀನಿ, ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಒಂದ್ ವೇಳೆ ನಿಮ್ಮಲ್ಲಿ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವಾಹನ, ಟ್ರ್ಯಾಕ್ಟರ್, ಬೈಕ್ ಮಾರಾಟಕ್ಕಿದ್ರೆ ಈ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ಫೋಟೋಸ್ ಕಳಿಸ್ಕೊಟ್ರೆ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡಿ ಕೊಡ್ತೇನೆ. ಯೂಟ್ಯೂಬ್ ಅಲ್ಲಿ ಬೇಗನೆ ಸೇಲ್ ಆಗುತ್ತೆ, ಅದು ಕೂಡ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಈಸಿಯಾಗಿ ಸೇಲ್ ಮಾಡ್ಕೋಬಹುದು. ಇನ್ನು ಗಾಡಿ ಬಗ್ಗೆ ಹೇಳೋದಾದ್ರೆ, ಇದು ಒಂದು 2010 ಮಾಡಲು ಸ್ವರಾಜ್ 735 FE ಎಂಬ 40 HP ಟ್ರ್ಯಾಕ್ಟರ್ 2010 ಮಾಡಲು. ಗಾಡಿ ಓನರ್ ಬಂದು ಮೂರನೇ ಓನರ್, ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ. ಇನ್ನು ಟೈರ್ ವಿಷಯಕ್ಕೆ ಬಂದ್ರೆ, ಮುಂದಿಂದು ಕೇಸಿಂಗ್ ಟೈರ್, ಮುಂದೆ ಎರಡು ಕೂಡ ಕೇಸಿಂಗ್ ಟೈರ್, ಹಿಂದೆ ಇರೋದು ರಿಮೋಟ್ ಟೈರ್ಸ್. ನೋಡ್ತಿದ್ರೆ ಟೈರ್ ಯಾವ ತರ ಇದೆ ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತೀರಿ. ಹಿಂದೆ ಇರೋದು ರಿಮೋಟ್ ಟೈರ್, ಮುಂದೆ ಇರೋದು ಮಾತ್ರ ಕೇಸಿಂಗ್ ಟೈರ್. ಗಾಡಿ ಇಂಜಿನ್ ಮಾತ್ರ ಸೇಲ್ಗಿರೋದು, ಕೇವಲ ಇಂಜಿನ್ ಸೇಲಿಗಿದೆ. ಇನ್ನು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದ್ರೆ, ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದೆ. ಅಂಡ್ ಗಾಡಿದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿದೆ. ಇನ್ನು ಗಾಡಿ ಮೇಲೆ ಯಾವುದೇ ತರಹದ ಲೋನ್ ಕೂಡ ಇಲ್ಲ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಲೊಕೇಶನ್ ವಿಷಯಕ್ಕೆ ಬಂದ್ರೆ, ಗಾಡಿ ಮಾರಾಟಕ್ಕಿರೋದು ಬಿಜಾಪುರದಲ್ಲಿ. ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕಿನ ಸರ್ವಾಡ, ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಸರ್ವಾಡ ಎಂಬ ಗ್ರಾಮದಲ್ಲಿ ಈ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂತದ್ದು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ, ಓನರ್ ಹೇಳ್ತಿರೋ ಪ್ರೈಸ್ ಬಂದು 3 ಲಕ್ಷ ಹೇಳ್ತಿದ್ದಾರೆ. 2010 ಮಾಡಲು 3 ಲಕ್ಷ ಪ್ರೈಸ್ ಹೇಳ್ತಿದ್ದಾರೆ. ಆದ್ರೆ ನೆಗೋಷಿಯಬಲ್ ಆಗುತ್ತೆ. 3 ಲಕ್ಷ ಅನ್ನೋದೇನು ಕೊನೆ ಪ್ರೈಸ್ ಅಲ್ಲ, ಮಾತಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಆದ್ರಿಂದ ಒಂದ್ಸಾರಿ ಗಾಡಿ ಓನರ್ ಜೊತೆ ಮಾತಾಡಿ. ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಿದೆ. ಈಗ ವಿಡಿಯೋ ನೋಡ್ತಿದ್ದೀರಲ್ಲ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರು ಗಾಡಿ ಓನರ್ ನಂಬರ್ ಇಲ್ಲ. ನಿಮ್ಗೆ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ನೀವು ಗಾಡಿ ತಗೊಳ್ಳೋರಾಗಿದ್ರೆ ಈ ವಿಡಿಯೋ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡ್ತಿದ್ದೀವಿ ನೋಡಿ, ಈ ಮಾರ್ಕ್ ಕೆಳಗಡೆನೆ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿದೆ. ಡೈರೆಕ್ಟ್ ಆಗಿ ಓನರ್ ಜೊತೆ ಮಾತಾಡಿ. ಒಂದು ವೇಳೆ ವಿಡಿಯೋ ಕೆಳಗಡೆ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿದೆ ಅಂತ ಅರ್ಥ. ಗಾಡಿ ಸೇಲ್ ಆದ್ಮೇಲೆ ವಿಡಿಯೋ ಕೆಳಗಡೆ ನಂಬರ್ನ ಡಿಲೀಟ್ ಮಾಡಿರ್ತೇವೆ. ನಿಮ್ಗೆ ವಿಡಿಯೋ ಕೆಳಗಡೆ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ. ನೋಡಿ ವೀಕ್ಷಕರೇ, ನಿಮ್ಗೆ ಗಾಡಿ ಅವಶ್ಯಕ ಅನಿಸಿಲ್ಲ ಅಂದ್ರೆ, ನಿಮ್ಗೆ ಗಾಡಿ ಬೇಕಾಗಿಲ್ಲ ಅನ್ಸಿದ್ರೆ, ದಯವಿಟ್ಟು ಯಾರಾದ್ರೂ ತಗೊಳ್ಳೋರಿರ್ತಾರೆ ನಿಮ್ಮೂರಲ್ಲಿ, ದಯವಿಟ್ಟು ಅಂತವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಯಾರಾದ್ರೂ ನಿಮ್ಮೂರಲ್ಲಿ ಗಾಡಿ ಮಾರಾಟ ಮಾಡೋರಿದ್ರು ಕೂಡ ಅವರಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಮಾರಾಟ ಮಾಡೋ ರೈತರಿಗೆ, ಖರೀದಿ ಮಾಡೋ ರೈತರಿಗೆ ಎಲ್ರೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು ಬಂದು, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದಿನಾಲೂ ಇದೇ ರೀತಿ ಟ್ರ್ಯಾಕ್ಟರ್ ಬರ್ತವೆ. ಅದು ಟ್ರ್ಯಾಕ್ಟರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಬರ್ತವೆ. ನಿಮ್ಗೆ ಬೇಕಾದಂತ ಗಾಡಿ ಬೇಕಾದಂತ ಬೆಲೆಗೆ ಸಿಕ್ಕೇ ಸಿಗುತ್ತೆ. ಅದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಲೇಟ್ ಆಗಿ ವಿಡಿಯೋ ನೋಡ್ತಾರೆ, ಲೇಟ್ ಆಗಿ ವಿಡಿಯೋ ನೋಡಿದ್ರೆ ಗಾಡಿ ಸೇಲ್ ಆಗಿರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮಾಡೋ ಪ್ರತಿ ವಿಡಿಯೋ ನಿಮ್ಗೆ ಮೊದಲು ತಲುಪುತ್ತೆ. ಗಾಡಿ ಖರೀದಿ ಮಾಡಲು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ನಾ ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಮುಂದೆ ನೋಡಿದ್ರೆ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.